ರಾಘವೇಂದ್ರ ಮಹಾತ್ಮೆ ಅನ್ನೋ ಧಾರಾವಾಹಿಯಲ್ಲಿ ವೆಂಕಟನಾಥನ ತಂದೆ ಪಾತ್ರಧಾರಿ ಈತ ಬರೀ ನಟ ಮಾತ್ರ ಅಲ್ಲ, ಬರಹಗಾರ, ನಿರ್ದೇಶಕ ಹಾಗೆ ಹಾಡುಗಾರ ಕೂಡ ಹೌದು. ರಾಯರಿಗೆ ಸನ್ಯಾಸ ಕೊಟ್ಟ ಗುರುಗಳು. ಓಕೆ. ಅವ್ರ ಪಾತ್ರಕ್ಕೆ ಅಂತ ನಾನು ಆಡಿಷನ್ ಮಾಡಿದ್ದು. ಅಂಬರೀಷ ಅಂತ ಒಂದು ಪಿಕ್ಚರ್ ಮಾಡಿದ್ರು ದರ್ಶನ್ ಸರ್ಗೆ, ಅದ್ರ ಡೈರೆಕ್ಟರ್ ಪ್ರೊಡ್ಯೂಸರ್. ಸೊ ಅವ್ರು ಆಕ್ಚುಲಿ ನೋಡಿ ಈ ಹುಡುಗ ಸ್ವಾಮಿಗಳ ಪಾತ್ರಕ್ಕೆ ಬೇಡ 8-9 ಸತಿ ಆಡಿಷನ್ ಆಗಿತ್ತು. ಮೇಜರ್ ಹೇಳ್ಬೇಕು ಅಂದ್ರೆ ನವೀನ್ ಕೃಷ್ಣ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಲೈಕ್ ಈ ಪಾತ್ರವನ್ನ ಇನ್ನೂ ನೀಟಾಗಿ ಕಟ್ಕೊಡೋದಕ್ಕೆ ಇದು ಹಿಂಗಲ್ಲ, ಇದಿನ್ ಹಿಂಗೆ, ಈ ತರ ಅಂದ್ರೆ ಸುಮಾರು ಜನರ ಕಾಂಟ್ರಿಬ್ಯೂಷನ್ ಇದೆ. ಸೊ ನಮ್ಮ ಅಪ್ಪಂಗೆ ನಾನು ಕ್ಯಾಮ್ರಾಮನ್ ಆಗ್ಬೇಕು ಅಂತ ಆಸೆ. ನಾನು ಕ್ಯಾಮ್ರಾಮನ್ ಆಗಲ್ಲ, ನಾನು ಆಕ್ಟರ್ ಅಂತ. ಇಂಜಿನಿಯರಿಂಗ್ ಫೈನಲ್ ಇಯರ್ ಅಷ್ಟೊತ್ತಿಗೆ ನಾವೆಲ್ಲರೂ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡಿದ್ವಿ. ಕ್ಯಾಮ್ರಾ ಫೇಸ್ ಮಾಡಿದ್ದು ಆದ್ರೆ ತುಂಬಾ ಟ್ರಯಲ್ ಅಂಡ್ ಎರರ್ ಟೈಮ್. ಸೊ ಹಾಗಾಗಿ ಅಷ್ಟು ಭಯ ಗಿಯ ಎಲ್ಲ ಹೊಟ್ಟೋಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ್ ಮಂತ್ರ ಮುಖಾಂತರ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತವಾಗ್ಲೂ ರಿಲೆವೆಂಟ್ ಅಂದ್ರೆ ಹೌದು, ಖಂಡಿತ. ರಾಘವೇಂದ್ರ ಮಹಾತ್ಮೆ ಅನ್ನೋ ಧಾರಾವಾಹಿ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ಧಾರಾವಾಹಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂದರೆ ವೆಂಕಟನಾಥನ ತಂದೆ ಪಾತ್ರಧಾರಿ ಅಂದರೆ ತಿಮ್ಮಣ್ಣ ಭಟ್ಟರ ಪಾತ್ರವನ್ನು ಇವರು ನಿರ್ವಹಿಸಿದ್ದಾರೆ. ಜೊತೆಗೆ ಮಿಥುನ ರಾಶಿ, ಅಣ್ಣ ತಂಗಿ, ಜೇನುಗೂಡು ಹೀಗೆ ಹಲವಾರು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ. ಈತ ಬರೀ ನಟ ಮಾತ್ರ ಅಲ್ಲ, ಬರಹಗಾರ, ನಿರ್ದೇಶಕ ಹಾಗೆ ಹಾಡುಗಾರ ಕೂಡ ಹೌದು. ರಂಗಭೂಮಿ ಕಲಾವಿದರು ಕೂಡ ಹೌದು. ಹಾಗಿದ್ರೆ ಯಾರಿವರು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ತಡೆ ಯಾಕೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಯದುಶ್ರೇಷ್ಠ ಶ್ರೀನಿಧಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ತಾವು? ಆರಾಮ್ ಫುಲ್. ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೋ ಪ್ಲೆಜರ್ ಟು ಬಿ ಹಿಯರ್. ಸರ್, ರಾಘವೇಂದ್ರ ಮಹಾತ್ಮೆ ಆ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳೋದು, ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಆ ಪಾತ್ರಕ್ಕೆ ನೀವು ಆಯ್ಕೆ ಆಗಿದ್ದು ಹೇಗೆ ಅಂತ? ಲೈಕ್ ನಾನು ಆ್ಯಕ್ಚುಲಿ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ನಾನು ರೈಟರ್ ಆಗಿ ಕೆಲಸ ಮಾಡ್ತಿದ್ದೆ. ಓಕೆ. ಅದ್ರ ಮಧ್ಯದಲ್ಲಿ ನಾನು ಆ್ಯಕ್ಚುಲಿ ಆ ಪಾತ್ರಕ್ಕೆ ನಾನು ಆಡಿಷನ್ ಮಾಡಿರಲಿಲ್ಲ. ನಾನು ಮಾಡಿದ್ದು ಸುಧೀಂದ್ರರವು ಅಂತ ಒಂದು ಪಾತ್ರ ಬರುತ್ತೆ, ರಾಯರಿಗೆ ಸನ್ಯಾಸ ಕೊಟ್ಟ ಗುರುಗಳು. ಓಕೆ. ಅವ್ರ ಪಾತ್ರಕ್ಕೆ ಅಂತ ನಾನು ಆಡಿಷನ್ ಮಾಡಿದ್ದು. ನಾನು ಆಡಿಷನ್ಗೆ ಹೋದಾಗ ಮಹೇಶ್ ಸುಖತರಿ ಅಂತ ಪ್ರೊಡ್ಯೂಸರ್ ಅವರು, ಅಂಬರೀಷ ಅಂತ ಒಂದು ಪಿಕ್ಚರ್ ಮಾಡಿದ್ರು ದರ್ಶನ್ ಸರ್ಗೆ, ಅವ್ರ ಅದ್ರ ಡೈರೆಕ್ಟರ್ ಪ್ರೊಡ್ಯೂಸರ್. ಸೊ ಅವ್ರು ಆ್ಯಕ್ಚುಲಿ ನೋಡಿ ಈ ಹುಡುಗ ಸ್ವಾಮಿಗಳ ಪಾತ್ರಕ್ಕೆ ಬೇಡ, ಇವನನ್ನ ರಾಯರ ತಂದೆ ಪಾತ್ರಕ್ಕೆ ಹೆಂಗಾಗುತ್ತೆ, ಯಾಕಂದರೆ ಅದು ಸ್ಟಾರ್ಟಿಂಗ್ ಬರುತ್ತೆ, ಲೈಕ್ ಸುಮಾರು ಪೋರ್ಷನ್ಸ್ ಅಲ್ಲೇ ಬರುತ್ತೆ. ಸೊ ಅದಕ್ಕೆ ಇಲ್ಲ, ರಾಯರ ತಂದೆ ಪಾತ್ರಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿ ಮಿನಿಮಮ್ ಒಂದು 8-9 ಸತಿ ಆಡಿಷನ್ ಆಗಿದೆ ಅದೇ ಪಾತ್ರಕ್ಕೆ. ಎಲ್ಲ ಥರನೂ ಆಲ್ಮೋಸ್ಟ್ ಆ ಕ್ಯಾರೆಕ್ಟರ್ದು ಥ್ರೂ ಔಟ್ ಜರ್ನಿ ಏನಿದೆಯಲ್ಲ, ಆ ಥ್ರೂ ಔಟ್ ಜರ್ನಿ ಪೂರ್ತಿ ನನಗೆ ಆಡಿಷನಲ್ಲೇ ನಂಗೆ ಮಾತುಗಳೆಲ್ಲ ಬಂದ್ಬಿಟ್ಟಿತ್ತು. ಡೈಲಾಗ್ಸ್ಗಳು, ಸನ್ನಿವೇಶಗಳು ಎಲ್ಲ ಅಷ್ಟು ಸತಿ ಮಾಡಿಸಿ ಒನ್ ಗುಡ್ ಡೇ ಲೈಕ್ ಫೋನ್ ಮಾಡಿ ಲೈಕ್ ನಾಳೆಯಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಡಿಷನ್ ಟೈಮಲ್ಲೂ ಕೂಡ ನಿಮ್ಗೆ ಹೇಳಿರ್ಲಿಲ್ಲ ಸೆಲೆಕ್ಟ್ ಆಗಿದ್ದೀರಾ ಆ ಥರ? ಏನು ಇಲ್ಲ, ಏನೂ ಇಲ್ಲ. ಅಂದರೆ ಒಂದು ರಾಯರ್ ಒಂದು ಕಥೆಯಲ್ಲಿ ನಾವೊಂದು ಪಾತ್ರ ಆಗಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಒಬ್ಬ ಕಲಾವಿದನಾಗಿ ಲೈಕ್ ನಮ್ಮ ತಂದೆ ರಾಯರ ಮಠದಲ್ಲಿ ಕೆಲಸ ಮಾಡ್ತಿದ್ರು. KV-ನಲ್ಲಿ ಕೆಲಸ ಮಾಡಿ ಅವ್ರು ರಿಟೈರ್ಡ್ ಆದ್ಮೇಲೆ ರಾಯರ ಮಠದಲ್ಲಿ ಕೆಲಸ ಮಾಡೋರು. ಸೊ ಹಾಗಾಗಿ ಮನೆಯಲ್ಲಿ ತುಂಬಾ ರಾಯರನ್ನ ಆರಾಧಿಸೋ ಕುಟುಂಬನೇ. ಸೊ ಹಾಗಾಗಿ ಅವರ ಒಂದು ದಿವ್ಯ ಚರಿತ್ರೆಯಲ್ಲಿ ನಂದೊಂದು ಸಣ್ಣ ಪಾತ್ರನಾದ್ರೂ ಇರಬೇಕು ಕಲಾವಿದನಾಗಿ, ಇಲ್ಲಾಂದ್ರೆ ಏನ್ ಬಂತು ಅಂತ ಅನ್ನೋ ಥರ ಇತ್ತು. ಸೊ ಅವ್ರ ಆಶೀರ್ವಾದ, ಅವ್ರ ತಂದೆ ಪಾತ್ರ ಸಿಕ್ತು, ರಾಯರನ್ನ ಮಗನಾಗಿ ನೋಡೋ ಪಾತ್ರ ಸಿಕ್ತು. ರಾಘವೇಂದ್ರ ಸ್ವಾಮಿಗಳದು ತಗೊಂಡ್ರೆ ಆಗಲೇ ರಾಜ್ಕುಮಾರ್ ಸರ್ ಕೂಡ ಮಂತ್ರಾಲಯ ಮಹಾತ್ಮೆ ಅನ್ನೋ ಅದ್ಭುತ ಚಿತ್ರನ ಮಾಡಿದ್ರು. ಆ ಮೂವಿಯಲ್ಲಿ ಅವರ ತಂದೆ ಪಾತ್ರನ ಉದಯ್ ಕುಮಾರ್ ಸರ್ ಮಾಡಿಕೊಟ್ಟಿದ್ರು. ಆ ಒಂದು ಪಾತ್ರಕ್ಕೆ ಅವರು ಜೀವ ತುಂಬಿದ್ರೆ ನಮ್ಗೆ ಆ ಪಾತ್ರ ನೋಡಿಕೊಂಡು ಅದಾದ್ಮೇಲೆ ಈ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರ ನೋಡ್ಬೇಕಾರೆ ಎಸ್ಪೆಷಲಿ ನನಗೆ ಪರ್ಸ್ನಲಿ ತುಂಬ ರಿಲೆವೆಂಟ್ ಅನಿಸ್ತು. ಅಂದರೆ ಅಲ್ಲಿ ನಿಮ್ಮ ಅಭಿನಯ ಆಗಿರ್ಬೋದು, ಆ ಎಮೋಷನ್ಸ್ ಆಗಿರ್ಬೋದು, ಬಹಳಷ್ಟು ಜನಕ್ಕೆ ತಾಕ್ತು ಕೂಡ. ತಿಮ್ಮಣ್ಣ ಭಟ್ರದ್ದು ಈ ರೀತಿಯಾದಂಥ ಒಂದು ಪಾತ್ರ ಇದೆಯಾ, ಅವರ ಒಂದು ಪಾತ್ರವು ಕೂಡ ರಾಯರ ಒಂದು ಜೀವನದಲ್ಲಿ ಅಷ್ಟು ಮುಖ್ಯನಾ ಅನ್ನೋದನ್ನ ನೀವು ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ರಿ. ಅದಕ್ಕೆ ನೀವು ಯಾವ ರೀತಿ ಪ್ರಿಪೇರ್ ಆದ್ರಿ ಅಂತ? ನೀವು ಹೇಳಿದ್ರಲ್ಲ ಲೈಕ್ ರಾಘವೇಂದ್ರ ಮಹಾತ್ಮೆ ರಾಯರ ರಾಜ್ಕುಮಾರ್ ಅವರು ಮಾಡಿದ ಈ ಪಿಕ್ಚರಲ್ಲಿ ಲೈಕ್ ಉದಯ್ ಕುಮಾರ್ ಅವರು ಈ ಪಾತ್ರ ಮಾಡಿದ್ರು ಅಂತ ನಾನು 200% ಈ ಪಾತ್ರ ನಾನು ಮಾಡಬೇಕು ಅಂತ ಅಂದ್ರೆ ನನ್ನ ಮನಸ್ಸಲ್ಲೇ. ಅಂದ್ರೆ ಇನ್ನು ಆಡಿಷನ್ ಟೈಮಲ್ಲಿ ಪ್ರಿಪರೇಷನ್ಸ್ ಇರತ್ತಲ್ಲ, ಆಡಿಷನ್ನೇ ನಮ್ಗೆ ಆಕ್ಚುಲಿ ಒಬ್ಬ ಆಕ್ಟರ್ಸ್ಗಳಿಗೆ ಸೀರಿಯಲ್ ಅಲ್ಲಿ ಪ್ರಿಪರೇಷನ್ ಜಾಗ ಇರೋದೇ ಆಡಿಷನ್ ಅಲ್ಲಿ. ಆಗ್ಲೇ ಪಾತ್ರ ಹಿಂಗ ಅಥವಾ ಬೇರೆ ತರನ ಏನು ಎತ್ತ ಅಂತ ಅನ್ಕೊಂಡು ಒಂದು ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇರ್ತೀವಿ. ಸೊ ಉದಯ್ ಕುಮಾರ್ ಅವ್ರ ಪಾತ್ರದಲ್ಲಿ ಅವರು ಲೈಕ್ ಗೋಪಿಕಾಂಬ ಅವರ ಮನೆಯವ್ರನ್ನ ಕರೆಯೋ ರೀತಿ ಇದೆಯಲ್ಲ,
ಗೋಪಿ ಅಂತ ಕರೀತಾರಲ್ಲ, ಅದರಲ್ಲಿರೋ ಒಂದು ಪರಿಶುದ್ಧ ಭಾವ ಇದೆಯಲ್ಲ, ನನಗೆ ಸಿಕ್ಕಿದ್ದು ಅದೊಂದೇ ಎಳೆ. ನಾನು ಅದೊಂದನ್ನ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಆಗ್ತಾ ಹೋಯ್ತು. ಓಕೆ. ಸೊ ಮೇಜರ್ ಹೇಳಬೇಕು ಅಂದರೆ ನವೀನ್ ಕೃಷ್ಣ ಅವರು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು. ಲೈಕ್ ಈ ಪಾತ್ರವನ್ನು ಇನ್ನೂ ನೀಟಾಗಿ ಕಟ್ಕೊಡೋದಕ್ಕೆ, ಇದು ಹಿಂಗಲ್ಲ, ಇದು ಹಿಂಗೆ, ಈ ಥರ ಅಂದರೆ ಸುಮಾರು ಜನರ ಕಾಂಟ್ರಿಬ್ಯೂಷನ್ ಇದೆ. ಲೈಕ್ ಒಂದು ಆ ಪಾತ್ರ ನಾನು ಆಗಬೇಕು ಅಂತಂದರೆ ಒಬ್ಬ ಮೇಕಪ್ ಮ್ಯಾನ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು. 2-3 ಥರ ಲುಕ್ ಟೆಸ್ಟ್ ಮಾಡಿದ್ವಿ. ಯಾವುದೋ ಒಂದು ಫೈನಲ್ ಲುಕ್ ಆಗ್ತಾ ಇದ್ದಂಗೆ ನನಗೆ ಅನಿಸ್ತು, ಓಕೆ ಇದು ಯದುಶ್ರೇಷ್ಠ ಅಲ್ಲ, ಇದು ಓಕೆ ಇದು ಪಾತ್ರ, ಇದು ತಿಮ್ಮಣ್ಣ ಭಟ್ರ ಪಾತ್ರ ಅಂತ. ಅದಾದ್ಮೇಲೆ ಅದೇ ನವೀನ್ ಕೃಷ್ಣ ಅವರು ಕತೆ ಕಟ್ಕೊಟ್ಟಿದ್ದ ರೀತಿ, ರಾಯರು ಆಗಬೇಕು ಅಂತಂದ್ರೆ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಅವರ ಮುಂದಿನ ಅಷ್ಟು ಜೀವನ ಅವರ ಬಾಲ್ಯದಲ್ಲಿ ಅವ್ರ ತಂದೆ ಕೊಡೋ ಒಂದು ವಿದ್ಯೆ, ತಂದೆ ಕೊಡೋ ಸಂಸ್ಕಾರ ಅಂತಂದ್ರೆ ಫಸ್ಟ್ ಆಫ್ ಆ ತಂದೆನೂ ಹಾಗೆ ಇರಬೇಕು. ಹೌದು. ಸೊ ಹಾಗೆ ಜೀವಿಸ್ತಾ ಹೋದ್ವಿ ಅಷ್ಟೇ. ಮಾತುಕತೆ ಆಗಿರ್ಬೋದು, ಆ ಸಂಭಾಷಣೆ ಆಗಿರ್ಬೋದು, ನೀವು ಹೇಳಿದ್ರಿ ಆ ಗೋಪಿಯನ್ನು ಕೂಗೋ ಒಂದು ಪದದಿಂದ ನಾನು ಎಲ್ಲಾನು ಕೂಡ ಕಟ್ಕೊಂಡೆ ಅಂತ ಹೇಳಿ. ನೀವು ಯಾವಾಗಲಾದರೂ ಆ ಪಾತ್ರದಿಂದ ಹೌದಪ್ಪ ನನಗೆ ಈ ತಿಮ್ಮಣ್ಣ ಭಟ್ಟ ಪಾತ್ರ ನನಗೊಂದು ಪಾಠ ಕಲಿಸ್ತು ನನ್ನ ಜೀವನಕ್ಕೆ ಪರ್ಸ್ನಲಿ ಅಂತ ಅನ್ಸಿದುಂಟಾ? ತುಂಬ ಕಡೆ ಅನ್ಸಿದೆ. ಒಂದು ಒಬ್ಬ ಆಕ್ಟರ್ ಆಗಿ ನಾನು ಗ್ರೋ ಆಗ್ಲಿಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಇನ್ನೊಂದು ಲೈಕ್ ತುಂಬ ಲೈಕ್ ಗ್ರ್ಯಾಟಿಟ್ಯೂಡ್ ಅಂದರೆ ಏನು ಅನ್ನೋದನ್ನ ತುಂಬ ಕಟ್ಕೊಟ್ಟಿದೆ. ಆ ಪಾತ್ರ ತುಂಬ ಬೇಗ ಹೋಗುತ್ತೆ ಅನ್ನೋ ಥರನೇ ಲೈಕ್ ಪ್ರತಿಯೊಬ್ಬರಿಗೂ ಗೊತ್ತಿತ್ತು, ಆದಷ್ಟು ಬೇಗ ಅವರು ಹೋಗ್ತಾರೆ ಅಂತ. ಆದರೂ ಆ ಪಾತ್ರಗಳನ್ನು ಜೀವಿಸ್ತಾ ಇದ್ದಿದ್ದ ರೀತಿ, ಕಥೆನೂ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಯಿತು. ಹಾಗೆ ನಾನು ಸುಮಾರು ದಿವಸಗಳ ಕಾಲ ಸಮರ್ಥ ಅನ್ನೋ ಪಾತ್ರ ಮಾಡಿದ್ದೆ. ಅದರಿಂದ ಸಂಪೂರ್ಣವಾಗಿ ಸಮರ್ಥನ ಮರೆಸಿ ಈಗ ತಿಮ್ಮಣ್ಣ ಅನ್ನೋ ಥರ. ಸೊ ತುಂಬ ಆಕ್ಟರ್ ಆಗಿ ತುಂಬ ಕಲ್ತಿರೋದುಂಟು. ಇನ್ನು ಆ ಒಂದು ಸೆಟ್ಟಲ್ಲಿ ನೀವು ಕಳೆದಂಥ ಒಂದು ಹೌದಪ್ಪ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ ಮಾಡ್ತಾ ಇದ್ದೀನಿ ಅಂದಾಗ ಆ ಸೆಟ್ಟಲ್ಲಿ ಆದಂಥ ಒಂದು ಒಳ್ಳೆ ಅನುಭವ ಏನಾದರೂ ಇದೆಯಾ? ತುಂಬ ಹೇಳಬೇಕು ಅಂತಂದರೆ ನಾನು ಮಾಡಿರೋ ಪ್ರತಿ ಸೀನ್ ಕೂಡ ನನ್ನ ನೆನಪಿದೆ. ಅಂದರೆ ಪಾತ್ರಧಾರಿಗಳಿರ್ಬೋದು, ಒಬ್ರಿಗೊಬ್ರು ಕಾಂಪಿಟೇಷನ್ ಇರ್ತಾ ಇತ್ತು. ಹಿಂಗೆ ಮಾಡಬೇಕು ಒಂದು 3-4 ಪೇಜ್ ಇರಲಿ ಒಂದು ಸೀನು, ನಾವು ಲಿಟ್ರಲಿ 3-4 ಪೇಜನ್ನು ಸಿಂಗಲ್ ಟೆಕ್ ತಗೋತಿದ್ವಿ. ನಾವು ಎಷ್ಟು ರಿಹರ್ಸ್ ಮಾಡ್ತಾ ಇದ್ವಿ ಅಂತಂದ್ರೆ ನಾವು ಟಿಲ್ ಅದು ಚೆನ್ನಾಗಿ ಬರೋವರೆಗೂ ನಾವು ಬಿಡ್ತಿರ್ಲಿಲ್ಲ. ಹಾಗಾಗಿ ಲೈಕ್ ಒಬ್ಬ ಆಕ್ಟರ್ ಆಗಿ ಗ್ರೋ ಆಗ್ಲಿಕ್ಕೆ ಈ ಸೀರಿಯಲ್ಲು ಪ್ರತಿ ಕ್ಷಣ ಕೂಡ ಆ್ಯಕ್ಚುಲಿ ಅದರಲ್ಲಿ ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಪಾರ್ಟ್ ಇದೆ. ನನ್ನ ಪಾತ್ರ ಕೊನೆಯಾಗೋ ಸಮಯದಲ್ಲಿ ಆ ಕೊನೆಯಲ್ಲಿ ಅವನಿಗೆ ಲೈಕ್ ತಿಮ್ಮಣ್ಣನಿಗೆ ಅಲ್ಲಿವರೆಗೂ ಅವನೆಲ್ಲೋ ಹಿಡಿದಿಟ್ಟಿರ್ತಾನೆ ನನ್ನ ಮಗ ಅಂತ. ಕೊನೆಯ ಕ್ಷಣದಲ್ಲಿ ಶ್ರೀಹರಿಯ ಪಾದಕ್ಕೆ ಅವನನ್ನು ಇಟ್ಟು ಅವನು ನೆಮ್ಮದಿಯ ಕಣ್ಣು ಮುಚ್ಚಿಬಿಡ್ತಾನಲ್ಲ, ಒಂದು ಸಾರ್ಥಕವಾದಂತಹ ಒಂದು ಸಾವು. ಆ ಗಳಿಗೆ ಕೂಡ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ಆ ಸೀನು ಕೂಡ ಆಚೆ ಕಡೆ ಶೂಟಿಂಗ್ ನಡೀತಾ ಇದೆ, ಆಚೆ ಕಡೆ ಮಾನಿಟ್ರಲ್ಲಿ ನಿಂತ್ಕೊಂಡು ಎಲ್ಲರೂ ಅಳ್ತಿದ್ದಾರೆ. ಅಂದರೆ ಎಲ್ರಿಗೂ ಗೊತ್ತು ಇವನು ಆ್ಯಕ್ಟ್ ಮಾಡ್ತಾ ಇದ್ದಾನೆ, ನಾವೆಲ್ಲರೂ ಬಂದಿರೋದೇ ಅದಕ್ಕೆ. ಅವನೇ ಮೇಕಪ್ ಮ್ಯಾನು, ಹೇರ್ ಸ್ಟೈಲಿಸ್ಟ್, ಅವ್ರು ಅಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಆ ಕ್ಷಣಕ್ಕೆ ಅದು ಸೀರಿಯಲ್ಲು ಶೂಟಿಂಗು ಅನ್ನೋದು ಮರ್ತೋಗಿ ಅವ್ರುಗಳು ಕೂಡ ಪಾತ್ರದಲ್ಲಿ ಲೀನವಾಗಿ ಹೋಗಿದ್ರು. ಲೈಕ್ ಅದು ಗ್ರೇಟ್ಫುಲ್ನೆಸ್ ಆಫ್ ರಾಘವೇಂದ್ರ ಮಹಾತ್ಮೆ ಪ್ರತಿಯೊಂದು ಪಾತ್ರಗಳು ಕೂಡ. ಅಲ್ಲಿ ಮಾಡಬೇಕಾದ್ರೆ ಈಗ ನಾವು ಏನಾದರೂ ರಾಯರ್ದು ಏನಾದರೂ ಒಂದು ಶುರು ಮಾಡಬೇಕಾದ್ರೆ ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಪವಾಡಗಳು ನಡೆದಿರುತ್ತೆ. ನಮ್ಗೆ ಕೆಲವೊಂದು ಗೊತ್ತಾಗಿರಲ್ಲ. ಏನೋ ಒಂದು ಸಡನ್ ಆಗಿ ಕರೆಂಟ್ ಬಂದಿದ್ದಿರ್ಬೋದು, ಅಥವಾ ಏನೋ ಒಂದು ಸಡನ್ ಆಗಿ ಏನೋ ಒಂದು ಹೌದಪ್ಪ ಅಯ್ಯೋ ಇದು ನಾವು ಅನ್ಕೊಂಡಿರ್ಲಿಲ್ಲ ಆಗೋಯ್ತಲ್ಲ ಅಂತ ಅನ್ನೋದಿರ್ಬೋದು. ಆ ಥರ ಸಣ್ಣ ಪುಟ್ಟ ಮಿರಾಕಲ್ಸ್ ಆಗಿರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ನಿಮ್ಮ ಸೆಟ್ಟಲ್ಲಿ ಏನಾದರೂ ಆ ಥರ ಆಗಿದುಂಟಾ? ಒಂದು ರಾಯರ ಪವಾಡಗಳನ್ನು ಯಾವುದೋ ಸಣ್ಣ ಪುಟ್ಟ ಇವೆಂಟ್ಸ್ಗಳಿಗೆ ನಾನು ಸೀಮಿತ ಮಾಡಲಿಕ್ಕೆ ನನಗಿಷ್ಟ ಇಲ್ಲ. ಯಾಕೆಂದರೆ ನಾವು ಈಗ ಸದ್ಯಕ್ಕೆ ನಾವು ಈಗ ಹೇಗಿದ್ದೀವೋ ಈ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಲೈಕ್ ಸಣ್ಣ ಪುಟ್ಟ ಯಾವುದೇ ಡಿಪೆಂಡೆನ್ಸಿ ಇಲ್ಲದೆ ನಾವೀಗ ಹೇಗೆ ಬದುಕ್ತಾ ಇದ್ದೀವೋ ಅಷ್ಟು ಕೂಡ ರಾಯರ ಅನುಗ್ರಹವೇ. ಅದಕ್ಕಿಂತ ದೊಡ್ಡ ಮಿರಾಕಲ್ ಇನ್ನೇನು ಇಲ್ಲ. ಇನ್ನು ತುಂಬಾ ಮುಖ್ಯವಾಗಿ ಅಂತಂದ್ರೆ, ನಾನು ಒಂದಷ್ಟು ದಿವಸಗಳ ಮುಂಚೆ ರಾಯರ ಸೇವೆ ಮಾಡಿದ್ದೆ. ನಾನು ನನ್ನ ತಾಯಿ ಇಬ್ರು ಹೋಗಿ ಮಂತ್ರಾಲಯದಲ್ಲಿ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರದ ಸೇವೆಗಳನ್ನು ಮಾಡಿದ್ವಿ. 3 ದಿವಸ ಮಾಡಿದ್ವಿ. ಅದಾಗಿ ಒಂದು 2-3 ತಿಂಗಳಲ್ಲಿ ಈ ಪಾತ್ರ ಬಂತು. 2-3 ತಿಂಗಳು ಅಲ್ಲ, 1.5-2 ತಿಂಗಳು ಅಷ್ಟೊತ್ತಿಗೆ ಈ ಸೀರಿಯಲ್ ಬಂತು. ಹಾಗೆ ನಿರ್ದೇಶಕರಾದಂತಹ ನಮ್ಮ ನವೀನ್ ಕೃಷ್ಣ ಅವರು ಅಷ್ಟೇ ಮಂತ್ರಾಲಯದಿಂದ ವಾಪಸ್ ಬರ್ಬೇಕಾರೆ ದರ್ಶನ ಮುಗಿಸ್ಕೊಂಡು
ನಾನು ತುಂಬಾ ಅಂದ್ರೆ ತುಂಬಾ ಇಷ್ಟಪಡೋರು ನವೀನ್ ಕೃಷ್ಣ ಅವರು. ಸೊ ಹಾಗಾಗಿ ಅವ್ರ ರೆಫರೆನ್ಸ್ ತಗೋತಾ ಇದ್ದೀನಿ. ಓಕೆ. ಅಂದ್ರೆ ಅವ್ರೊಂಥರ ಎಲ್ಲೋ ತುಂಬಾ ದೂರದ ಅಣ್ಣನ ಥರ. ಸೊ ಹಾಗಾಗಿ ಅವ್ರ ರೆಫರೆನ್ಸ್ ತಗೋಬೋದು ನಾನು. ಅವ್ರದ್ದು ಆಗ ತಾನೇ ಭೂಮಿಗೆ ಬಂದ ಭಗವಂತ ಸೀರಿಯಲ್ ಮುಗಿದಿತ್ತು, ಮುಂದೆ ಏನು ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದ್ದಾಗ ಅವರು ಮಂತ್ರಾಲಯಕ್ಕೆ ಹೋಗಿರ್ತಾರೆ. ವಾಪಸ್ ಬರ್ತಿರ್ಬೇಕಾರೆ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನೀವು ಡೈರೆಕ್ಟ್ ಮಾಡಬೇಕು ಅಂತ ಅನ್ಕೊಂಡು ಅವ್ರಿಗೆ ಬರುತ್ತೆ. ಓಕೆ. ಜೂನಿಯರ್ ಆರ್ಟಿಸ್ಟ್ಗಳಿಂದ ನೀವು ಯಾರನ್ನೇ ಮಾತಾಡ್ಸಿದ್ರು ಇದೇ ರೆಫರೆನ್ಸ್ ಹೇಳ್ತಾರೆ ಪ್ರತಿಯೊಬ್ಬರದು. ಇದು ತುಂಬ ದೊಡ್ಡ ಲೈಕ್ ಪ್ರತಿಯೊಂದು ಪಾತ್ರಗಳು ಕೂಡ ದೇ ಆರ್ ಚೂಸನ್. ಅಲ್ಲಿ ಹೋಗಿರ್ತಾರೆ, ಬರ್ತಾರೆ, ಇಲ್ಲಿಗೆ ಎಂಟ್ರಿ ಆಗ್ತಾರೆ. ಓಕೆ. ಸೊ ಒಂದ್ಸತಿ ಕ್ಲೆನ್ಸಿಂಗ್ ಮಾಡ್ಬಿಟ್ಟು ಅವ್ರ ಹತ್ರ ಕರ್ಸ್ಕೋತಾ ಇದ್ದಾರೆ ಅನ್ನೋ ಥರ. ಸೊ ಸಂಪೂರ್ಣವಾಗಿ ರಾಯರ ಅನುಗ್ರಹ ಒಂದು ಟೀಮ್ ಮೇಲಿದೆ ಅಂತಾನೆ ಹೇಳ್ಬೋದು. ಸಂಪೂರ್ಣವಾಗಿ ಹೌದು. ಇನ್ನ ಯದುಶ್ರೇಷ್ಠ ಶ್ರೀನಿಧಿ ಸರ್, ನಮ್ಗೆ ಗೊತ್ತಿರೋ ಹಾಗೆ ನೀವು ಶ್ರೀನಿಧಿ ಸರ್ ಮೂಲತಃ ಮೈಸೂರಿನವರು. ನಿಮ್ಮ ಬಾಲ್ಯ ಎಲ್ಲ ಹೇಗೆ ಕಳೀತು? ಲೈಕ್ ನಾನು ಇಲ್ಲೇ ಸದ್ವಿದ್ಯಾದಲ್ಲಿ ಓದಿದ್ದು. ಕನ್ನಡ ಮೀಡಿಯಮಲ್ಲೇ 1 to 10th ವರೆಗೂ ಸದ್ವಿದ್ಯಾ ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಸೊ ಅಲ್ಲೇನೆ ಲೈಕ್ ಆಲ್ಮೋಸ್ಟ್ ಒಂದು ಚಿಕ್ಕ ವಯಸ್ಸಲ್ಲೇನೆ ಕ್ಲಾಸಲ್ಲೇನೆ ನಾನೇ ಕಥೆಗಳು ಬರ್ಕೊಂಡು ಮೊನೆ ಆಕ್ಟಿಂಗ್ ಮಾಡ್ತಾ ಅಭ್ಯಾಸ ಆಗಿದ್ದು. ಅದಾದ್ಮೇಲೆ ಲೈಕ್ ಮೈಸೂರಿನ ಅಮರ ಕಲಾ ಸಂಘ ಆಗಿರ್ಬೋದು, ಹೆಜ್ಜೆ ಗೆಜ್ಜೆ, ಸುಮಾರು ರಂಗತಂಡಗಳ ಜೊತೆ ಇಲ್ಲೇ ನಾನು ಆ್ಯಕ್ಟಿಂಗ್ನ ಅಂದರೆ ಸಂಪೂರ್ಣವಾಗಿ ಕಲ್ತಿದ್ದು, ಅಭ್ಯಾಸ ಮಾಡ್ತಾ ಇದ್ದಿದ್ದು ಎಲ್ಲನೂ ಇದೆ. ಸೊ ಇಲ್ಲಿ ನಾನು ಇಂಜಿನಿಯರಿಂಗು ಕೂಡ ಲೈಕ್ ಮರಿಮಲ್ಲಪದಲ್ಲಿ PUC ಮುಗಿಸಿ ವಿದ್ಯಾ ವಿಕಾಸ್ ಅಂತ ಒಂದು ಕಾಲೇಜ್ ಇದೆ, ಅಲ್ಲಿ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದು. ವಿದ್ಯಾ ವಿಕಾಸಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಾಯಿತು ನನ್ನ ರೂಟು ಸಿನಿಮಾ, ಆ್ಯಕ್ಟಿಂಗು, ನಾಟಕ ಇದು ಅನ್ನೋ ಥರ. ಸೊ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಪೂರ್ತಿ ಜಾಸ್ತಿನೇ ಮಾಡಿದ್ದೆ ಸಿನಿಮಾಗಳು, ಶಾರ್ಟ್ ಫಿಲ್ಮ್ಸ್ಗಳು, ನಾವೇ ಎಡಿಟಿಂಗು, ನಾವೇ ಕ್ಯಾಮ್ರಾ ಎಲ್ಲ ನಾವೇ. ಸೊ ಇವಿಷ್ಟು ಇಲ್ಲಿ ಬೆಳೆದಿದ್ದು, ಓದಿದ್ದು, ಒದ್ದಾಡಿದ್ದು. ಮೊದಲು ಕ್ಯಾಮ್ರಾ ಫೇಸ್ ಮಾಡಿದ್ದು ನೆನಪಿದ್ಯಾ? ಮೊದಲು ಕ್ಯಾಮ್ರಾ ಫೇಸ್ ಮಾಡಿದ್ದು ಲೈಕ್ ಅದೇ ಇಂಜಿನಿಯರಿಂಗ್ ಕಾಲೇಜಲ್ಲೇ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ನಾನು ನನ್ನ ಕ್ಲಾಸ್ಮೇಟು, ಲವ್ಸ್ ಟು ಲವ್ ಯು ಅಂತ. ಸೊ ಅದೇ ಫಸ್ಟ್ ಫಿಲಮ್ಮು. ಅದಾದಮೇಲೆ ಅವನ ಜೊತೆನೇ ಒಂದು ಫಿಲ್ಮ್ ಕೂಡ ಮಾಡಿದ್ವಿ, ಒಂದು ಫೀಚರ್ ಫಿಲಮ್ ಮಾಡಿದ್ವಿ ನಾವೇ ಇಂಜಿನಿಯರಿಂಗಲ್ಲೇ. ಇಂಜಿನಿಯರಿಂಗ್ ಓದ್ತಾನೆ ಇಂಜಿನಿಯರಿಂಗ್ ಫೈನಲ್ ಇಯರ್ ಅಷ್ಟೊತ್ತಿಗೆ ನಾವೆಲ್ಲರೂ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡಿದ್ವಿ ಥಿಯೇಟರ್ಗಳಲ್ಲಿ ಕೂಡ. ಸೊ ಸೇಮ್ ಟೀಮ್, ಸೇಮ್ ಶಾರ್ಟ್ ಫಿಲ್ಮ್ ಟೀಮ್ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಸೊ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂದ್ರೆ ತುಂಬಾ ಟ್ರಯಲ್ ಅಂಡ್ ಎರರ್ ಟೈಮಲ್ಲೇ. ಸೊ ಹಾಗಾಗಿ ಅಷ್ಟು ಭಯ ಗಿಯ ಎಲ್ಲ ಹೊಟ್ಟೋಗಿದೆ. ಓಕೆ. ಕ್ಯಾಮ್ರಾ ಅಂದ್ರೆ ಭಯ ಏನಿಲ್ಲ ಈಗ, ತುಂಬಾ ಇಷ್ಟ ಈಗ. ಓಕೆ. ಫಸ್ಟ್ ಈಗ ಕಷ್ಟಪಟ್ಟು ಅಪ್ಪ ಅಮ್ಮ ಗೊತ್ತು ಇಂಜಿನಿಯರಿಂಗ್ ಓದಿಸಿರ್ತಾರೆ, ಆ ಟೈಮಲ್ಲಿ ಹೇಳ್ತಾ ಇದ್ರೆ ಓಕೆ ಮಗ ಇಂಜಿನಿಯರಿಂಗ್ ಓದಿದ್ದಾನೆ, ಒಂದು ಒಳ್ಳೆ IT ಕಂಪ್ನಿಲಿ ವರ್ಕ್ ಮಾಡ್ತಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತಾ? ನೋಡಿದ್ರೆ ಆಕ್ಟಿಂಗು, ಕ್ಯಾಮ್ರಾ ಈ ತರ ಹೇಳ್ತಾ ಇದ್ದಾನಲ್ಲ ಮಗ ಅಂತ. ಅಂದ್ರೆ ಇತ್ತು, ಅಂದ್ರೆ ಅಮ್ಮನ ಕಡೆಯಿಂದ ಆಕ್ಚುಲಿ ತುಂಬಾ ಇತ್ತು, ಮಗ ಹಾಗಾಗಿ. ಅಪ್ಪ KV-ನಲ್ಲಿ ಓದ್ತಾ ಇದ್ದಿದ್ದು. ಓಕೆ. ಅಮ್ಮ ಅವನು ಅಲ್ಲೇ ಹೋಗ್ಲಿ, ಅವನು ಒಬ್ಬ AWನೋ ಏನೋ ಆಗ್ಲಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನೋ ಆಗ್ಲಿ ಅನ್ನೋ ಥರ ಆಸೆ ಇತ್ತು. ಆದರೆ ಅಪ್ಪ ಲೈಕ್ ಚಿಕ್ಕ ವಯಸ್ಸಲ್ಲಿ ಅವರು ಪುಟ್ಟಣ್ಣ ಕಣ್ಗಾಲ್ ಅವ್ರ ಜೊತೆಗೆ ಪ್ರೊಡಕ್ಷನ್ ಬಾಯ್ ಆಗಿ, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದವರು. ಬದ್ರಿನಾರಾಯಣ ಅಂತ ಸುಮಾರು ಶುಭಮಂಗಳ ಪಿಕ್ಚರ್ಗಳೆಲ್ಲ ನಮ್ಮಪ್ಪ ಕೆಲಸ ಮಾಡಿದ್ದಾರೆ. ಓಕೆ ಓಕೆ. ಸೊ ನಮ್ಮ ಅಪ್ಪಂಗೆ ನಾನು ಕ್ಯಾಮ್ರಾಮನ್ ಆಗಬೇಕು ಅಂತ ಆಸೆ ಇತ್ತು. ನಂದು 10th ಆದ ತಕ್ಷಣ ನಮ್ಮಪ್ಪ ಬಾ ಬೆಂಗಳೂರಲ್ಲಿ ಜಯಚಾಮರಾಜೇಂದ್ರ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನನಗೆ ಕ್ಯಾಮ್ರಾಮನ್ಗೆ ಸೇರಿಸ್ಬಿಟ್ಟು ನಾನು ಕ್ಯಾಮ್ರಾಮನ್ ಆಗಲ್ಲ, ನಾನು ಆ್ಯಕ್ಟರ್ ಅಂತ. ಸೊ ಅಪ್ಪನಿಗೆ ಆ್ಯಕ್ಚುಲಿ ತುಂಬ ಆಸೆ ಇತ್ತು ನಾನು ಸಿನಿಮಾಗೆ ಬರಬೇಕು ಅಂತ. ಸಿನಿಮಾ ಅಂತಲ್ಲ, ಒಟ್ಟಿನಲ್ಲಿ ಈ ಕೆಲಸ ಕಲೀಲಿ, ಇಂಡಸ್ಟ್ರಿಗೆ ಬರಬೇಕು ಆ್ಯಕ್ಚುಲಿ ಅವ್ರಿಗೆ ಇಷ್ಟ ಇತ್ತು. ಈಗಲೂ ಅಷ್ಟೇ ಮನೆಯಲ್ಲಿ ಅಂದ್ರೆ ಎಲ್ಲರೂ ಒಂದ್ ಸ್ವಲ್ಪ ಕಲೆಗಳಲ್ಲೇ ಇರೋದ್ರಿಂದ ನನ್ನ ಅಕ್ಕ ಸಂಗೀತ ಪಾಠ ಮಾಡ್ತಾಳೆ, ಅಮ್ಮ ಸಂಗೀತ ಪಾಠ ಮಾಡ್ತಾಳೆ, ನಾನು ತಬ್ಲಾ ಕಲ್ತಿದ್ದೀನಿ ಚಿಕ್ಕ ವಯಸ್ಸಿಂದ. ಅಪ್ಪ ತಬ್ಲಾಗಳು, ಸಂಗೀತಗಳು ಅದಿಲ್ ಕರ್ಕೊಂಡು ಹೋಗ್ತಾ ಇದ್ದಿದ್ರಿಂದ ನಮ್ಮ ತಾತ ಕೊಳಲ್ ಶ್ರೀನಿವಾಸ ಮೂರ್ತಿ ಅಂತ, ಅವರು ಲೈಕ್ ಅವ್ರ ಜೀವನ ಪೂರ್ತಿ ಕೊಳಲ್ಗೆ ಅವರು ಮೀಸಲಾಗಿ, ಅವ್ರು 95 ವರ್ಷ ಈಗ, ಈಗಲೂ ಪಾಠ ಮಾಡ್ತಾರೆ. ಪ್ರವೀಣ್ ಗುಡ್ಕಿಂಡಿ ಅವರಿಗೆಲ್ಲ ಗುರುಗಳವರು. ಸೊ ಹಾಗಾಗಿ ಇದೇ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಕಲೆಗೆ ಅಂತ ಏನು ರೆಫ್ಯೂಸ್ ಆ ಥರ ಏನು ಬರಲಿಲ್ಲ, ಏನಿಲ್ಲ, ರಕ್ತಗತವಾಗಿ ಕಲೆ ಅನ್ನೋದು ಹರಿದು ಬಂದಿತ್ತು. ಇನ್ನು ಮೊದಲ ಬಾರಿಗೆ ನೀವು ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಫಸ್ಟ್ ಸೀರಿಯಲ್ ಯಾವುದು ನಿಮ್ಮದು? ಫಸ್ಟ್ ಸೀರಿಯಲ್ ಬಂದು ಮಿಥುನ ರಾಶಿ ಅಂತ ಕಲರ್ಸ್ ಕನ್ನಡದಲ್ಲಿ. ನಾನು ಆ ಟೈಮಲ್ಲಿ ಟ್ರಸ್ಟ್ ವರ್ತ್ ಇನ್ಫ್ರಾಕೋರ್ ಅಂತ ಒಂದು ಕಂಪ್ನಿ ಪೀಣ್ಯದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಸ್ವಿಚ್ ಆಗಬೇಕಿತ್ತು, ಅದ್ರ ಮಧ್ಯೆ ಒಂದು ಆಡಿಷನ್ ಅಟೆಂಡ್ ಆಗಿದ್ದೆ.
ಅದಕ್ಕಿಂತ ಮುಂಚೆ ಸುಮಾರು ಅಟೆಂಡ್ ಆಗಿದ್ದೆ, ಅದು ಯಾವುದು ವರ್ಕೌಟ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಕಂಪ್ನಿ ಕೆಲ್ಸಕ್ಕೆ ಹೋದೆ. ಮಧ್ಯದಲ್ಲಿ ಒಂದು ಆಡಿಷನ್ ಅಟೆಂಡ್ ಮಾಡಿದೆ. ಆಡಿಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಲೈಕ್ ಒಂದು ಡೈಲಾಗ್ ಪೇಪರ್ ಕೊಟ್ಬಿಟ್ಟು ಇಲ್ಲಿ ಡೈಲಾಗ್ಗಳು ಅಂತಂದ್ರು. ಕ್ಯಾಮ್ರಾ ಇಲ್ಲ, ಸುಮ್ಮನೆ ಹಂಗೆ ಮಾತಾಡಿದೆ, ಡೈಲಾಗ್ಗಳ ಇದು ಅಂತಂದ್ರು. ಒಂದು ಡೈಲಾಗ್ ಹೇಳ್ತೀನಿ, ಇವಾಗ ಕ್ಯಾಮ್ರಾ ಒಳಗೆ ಕರ್ಸೋ, ಇವಾಗ ಇವ್ನು ಮೇಕಪ್ ಹಾಕೋರು ಅಂತಂದ್ರು. ಅಂದರೆ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಬೀದಿನಲ್ಲಿ, ಅದಾದ್ಮೇಲೆ ಸೆಕೆಂಡ್ ರೌಂಡು. ಸೊ ನನ್ನ ಫಸ್ಟ್ ಆಡಿಷನಲ್ಲಿ ನಂಗೆ ಗೊತ್ತಾಗಿತ್ತು ನಾನು ಈ ಕ್ಯಾರೆಕ್ಟರ್ಲ್ಲಿ ಇದ್ದೀನಿ ಅಂತ. ಅಂದರೆ ಅದು ತುಂಬ ಚೆನ್ನಾಗಿ ಫೀಲ್ ಆಗೋಗಿತ್ತು ನನಗೇನೆ, ಪಾತ್ರ ಫೀಲ್ ಆಗಿತ್ತು. ಲೈಕ್ ಅಂದರೆ ಕಾಣಿಸ್ತಾ ಇರ್ತಾರಲ್ವಾ ಎದುರುಗಡೆ ಎಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗೆ ಸಮರ್ಥ್ ಅನ್ನೋ ಪಾತ್ರ ಅದರಲ್ಲಿ ಸಿಕ್ತು. ಸಮರ್ಥ್ ಮತ್ತೆ ಬಾಬು, ಅಂದ್ರೆ ಅದರಲ್ಲಿ 2 ಶೇಡ್ ಇದೆ. ಅಂದ್ರೆ ಆ ಪಾತ್ರಕ್ಕೆ ಮೂಲ ಹೆಸರು ಬಾಬು ಅಂತ. ಅವನು ತಂದೆ ತಾಯಿಯಿಂದ ದೂರ ಆಗಿ ಅವನು ಲೈಕ್ ಸಮರ್ಥ್ ಅಂತ ಬದಲಾಗ್ಬಿಟ್ಟಿರ್ತಾನೆ. ಆಮೇಲೆ ಅವನು ತನ್ನ ತಾಯಿ ತನ್ನ ಫ್ಯಾಮಿಲಿಗೆ ಹೋಗ್ತಾನ ಏನು ಎತ್ತ ಅನ್ನೋದು ನನ್ನ ಜರ್ನಿ ಇತ್ತು. ಸೊ ಅದು ಫಸ್ಟ್ ಸೀರಿಯಲ್ ಕಲರ್ಸ್ ಕನ್ನಡದ ಜೊತೆ. ಓಕೆ, ಅದಾದ್ಮೇಲೆ ಅಣ್ಣ ತಂಗಿ ಅನ್ಸುತ್ತೆ. ಇನ್ನೊಂದು ಜೇನುಗೂಡು ಅಂತ ಮಾಡಿದೆ. ಅಂದ್ರೆ ಅದು ತುಂಬಾ ಕಡಿಮೆ ಪೀರಿಯಡ್ ನಾ ಮಾಡಿದ್ದು. ಲೈಕ್ ಒಂದಿಷ್ಟು ಸಮಸ್ಯೆಗಳಾಯ್ತು, ನಾ ಅದರಿಂದ ಆಚೆ ಬರ್ಬೇಕಾಯ್ತು. ಅದಾದ್ಮೇಲೆ ಅಣ್ಣ ತಂಗಿ ಅಂತ. ಎಲ್ಲಾದ್ರಲ್ಲೂ ನಿಮ್ಗೆ ತುಂಬಾ ಹತ್ತಿರವಾಗಿರೋ ಪಾತ್ರ ಯಾವುದು? ಈಗ ಸದ್ಯಕ್ಕೆ ಹೇಳ್ಬೇಕು ಅಂದ್ರೆ ನನಗೆ ತಿಮ್ಮಣ್ಣ ಭಟ್ರ ಪಾತ್ರ. ಲೈಕ್ ಅಂದ್ರೆ ತುಂಬಾ ಕಡಿಮೆ ಡ್ಯೂರೇಷನ್ದು, ಬಟ್ ಆದ್ರೆ ನಾನು ಮಾಡಿದ ಪ್ರತಿಯೊಂದು ಸೀನ್ಸ್ಗಳಾಗಿರ್ಬೋದು, ಸುಮ್ಮನೆ ಒಂದು ನಡೆಯೋ ಶಾರ್ಟ್ ಇರಿದ್ರೂ ತುಂಬಾ ಹತ್ತಿರವಾಗಿತ್ತು. ಲೈಕ್ ಎಲ್ಲೂ ಫೇಕ್ನೆಸ್ ಅನ್ನೋದು ಇರಲಿಲ್ಲ, ತುಂಬಾ ಆರಾಮವಾಗಿತ್ತು. ಜೊತೆಗೆ ತುಂಬಾ ಕಂಫರ್ಟಬಲ್ ಆದಂತ ಟೀಮ್, ತುಂಬಾ ಅಂದ್ರೆ ತುಂಬಾ ಹೈಲಿ ಟ್ಯಾಲೆಂಟೆಡ್ ಟೀಮ್. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತಂದ್ರೆ ಇತ್ತು. ಸೊ ಅದಕ್ಕಿಂತ ಮುಂಚೆ ಹೇಳ್ಬೇಕು ಅಂದ್ರೆ ಸಮರ್ಥ್ ಅದರಲ್ಲಿ. ಹೌದು, ಅದೇ ನೀವು ಆಗ್ಲೇ ಹೇಳಿದಾಗೆ ಸಮರ್ಥಿಂದ ತಿಮ್ಮಣ್ಣ ಭಟ್ಟ ಆಗೋದಕ್ಕೆ ತುಂಬಾ ಸಮಯ ಹಿಡಿತು ಹಾಗಿದ್ರೆ. ಅಂದ್ರೆ ಅದು ಟೈಮ್ ಡ್ಯೂರೇಷನ್ ಇತ್ತು, ಮಧ್ಯದಲ್ಲಿ ಬೇರೆ 2 ಸೀರಿಯಲ್ ಬಂತು. ಅಂದ್ರೆ ಜನರ ಮನಸ್ಸಲ್ಲಿ ಸಮರ್ಥ್ ಅನ್ನೋದೇ ಇದ್ದಿದ್ದು, ಮರೆಯೋದಕ್ಕೆ ಈ ತಿಮ್ಮಣ್ಣ ಭಟ್ಟ ಬರ್ಬೇಕು. ಓಕೆ. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.